ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಔರಾದ್ ತಾಲೂಕಿನ ಕಂದಗೋಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಂಪ್ಯೂಟರ್ ಕೊಡುಗೆ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ. ತಾವು ಪಟ್ಟ ಕಷ್ಟ ಮುಂದಿನ ಮಕ್ಕಳು ಪಡಬಾರದೆಂದು ಕಲಿಕೆಗೆ ಅನುಕೂಲ ಮಾಡಿಕೊಟ್ಟ ಸೋಮನಬಾಯಿ ಬಾಬುರಾವ್ ಜಮ್ಗೆ ಸದುಪಯೋಗ ಪಡೆದುಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ. ಆತ್ಮಹತ್ಯೆ ನಿರೂಪಣೆಯನ್ನು ಬದಲಾಯಿಸೋಣ ಎಂಬ ಘೋಷಣಾ ವಾಕ್ಯದೊಂದಿಗೆ ವಿಶ್ವ ಆತ್ಮಹತ್ಯೆ ದಿನಾಚರಣೆ ಸಮಾರಂಭ ಆರಂಭ. ವಿದ್ಯಾರ್ಥಿಗಳು ಸಮಸ್ಯೆಗೆ ಒಳಗಾದ ನಂತರ ಮನೋವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ದೇವರು ನಮಗೆ ನೀಡಿದ ಜೀವ ಕಳೆದುಕೊಳ್ಳಬಾರದು. ನ್ಯಾಯಾಧೀಶ PA ಬನ್ಸೋಡೆ. ಅಕ್ಟೋಬರ್ 19 ಮತ್ತು 20ರಂದು ಬಸವ ಕಲ್ಯಾಣದಲ್ಲಿ ಸ್ವಾಭಿಮಾನಿ ಕಲ್ಯಾಣ ಪರ್ವ ಆಯೋಜನೆ. 19ರಂದು ಪರ್ವದ ಉದ್ಘಾಟನೆ. 20ರಂದು ವಿವಿಧ ಗೋಷ್ಠಿಗಳ ಆಯೋಜನೆ. ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ 50,000 ಶರಣೆಯರು ಭಾಗಿ. ಪೂಜ್ಯ ಚನ್ನಬಸವಾನಂದ ಶ್ರೀಗಳು. ಕಲ್ಯಾಣ ಕರ್ನಾಟಕ ಶಿಕ್ಷಣ ವೇದಿಕೆ ವತಿಯಿಂದ ಪ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್ ಅವರಿಗೆ ಗೌರವ ಸನ್ಮಾನ. ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವಂತೆ ವೇದಿಕೆ ಮುಖಂಡರು ಶುಭ ಹಾರೈಕೆ. ಹೆಚ್ಚಿನ ಸೇವೆ ಸಲ್ಲಿಸಲು ಪ್ರಯತ್ನ ಮಾಡಲಾಗುವುದು. ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂದರೆ ಸಾಮಾನ್ಯವಾಗಿ ಕೆಲವು ಜನರ ಮನಸ್ಸಿನಲ್ಲಿ ಅದೇನು ಬಿಡಿ ಅದನ್ನು ಹಗರಣ ಮಾಡ್ತಕ್ಕಂಥದ್ದು, ಅವೇನು ಅಧ್ಯಕ್ಷರು ಬಿಡಿ ಸೇವೆ ಮಾಡೋದಿಲ್ಲ ಅನ್ನುವಂಥ ಒಂದು ಕೆಳಮಟ್ಟದ ವಿಚಾರಗಳು ಬರ್ತವೆ. ಆದರೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಮ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಕಂದಗೋಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಡಿಜಿಟಲ್ ವರ್ಗ ಕೋಣೆಯನ್ನು ಉದ್ಘಾಟನೆ ಮಾಡಲಾಯಿತು. ಡಿಜಿಟಲ್ ವರ್ಗ ಕೋಣೆಯ ಕಾಣಿಕೆಯಾಗಿ ನೀಡಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೋಮನಬಾಯಿ ಬಾಬುರಾವ್ ಜಮ್ಗಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಗೆ 2 ಕಂಪ್ಯೂಟರ್ ಹಾಗೂ ಡಿಜಿಟಲ್ ಇಂಟರ್ನೆಟ್ ಆಕ್ಟಿವ್ ಪ್ಯಾನೆಲ್ ಬೋರ್ಡನ್ನು ಕೊಡುಗೆಯಾಗಿ ನೀಡಿದರು. ನಾನು ಅಧ್ಯಕ್ಷೆ ಎನ್ನುವಂಥ ಅಹಂನಿಂದ ಮೆರೆಯುವಂಥ ಹಿಂದಿನ ಒಂದು ಕೆಲವು ಜನಪ್ರತಿನಿಧಿಗಳ ಮಧ್ಯೆ ಸೋಮನಬಾಯಿ ಬಾಬುರಾವ್ ಜಮ್ಗಿ ಅವರು ಮಾದರಿಯಾಗಿ ನಿಲ್ತಾರೆ. ಈ ಹಿಂದೆ ನಾವು ಪಟ್ಟ ಕಷ್ಟ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಪಡಬಾರದು, ವಿದ್ಯಾರ್ಥಿಗಳು ಕಂಪ್ಯೂಟರ್ ಶಿಕ್ಷಣ ಪಡೆದುಕೊಳ್ಳಬೇಕೆಂಬ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಶಾಲೆಗೆ ಕಂಪ್ಯೂಟರ್ಗಳನ್ನು ಸ್ವಂತ ಖರ್ಚಿನಲ್ಲಿ ಕೊಡುಗೆಯಾಗಿ ನೀಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಕಂಪ್ಯೂಟರನ್ನು ಮಕ್ಕಳು ಯಾವುದೇ ಒಂದು ಗೇಮ್ ಆಡೋದಕ್ಕೆ ಬಳಸಬಾರದು, ಅವುಗಳನ್ನು ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡುವ ಮೂಲಕವಾಗಿ ಅವನ್ನು ಕಲಿಯುವುದರ ಮೂಲಕವಾಗಿ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಡಿಜಿಟಲ್ ಕಂಪ್ಯೂಟರ್ ಕೋಣೆಯನ್ನು ಲೋಕಾರ್ಪಣೆಗೊಳಿಸಿದ ಬಳಿಕ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಕ್ಕಳು ಈ ಕಂಪ್ಯೂಟರ್ಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು. ಬರೀ ಗೇಮ್ ಮಾಡದೆ, ಬೇರೆ ಹರಟೆಯನ್ನು ಹೊಡೆಯೋ ಕಡೆಗೆ ಗಮನ ಕೊಡದೆ ಶ್ರದ್ಧೆಯಿಂದ ಗಣಕಯಂತ್ರವನ್ನು ಕಲಿಯಬೇಕು. ಅದರ ಒಳಗೆ ಇರುವಂತಹ ವಿವಿಧ ಆ್ಯಪ್ಸ್ಗಳನ್ನು, ಸಾಫ್ಟ್ವೇರ್ಗಳನ್ನು ಕಲಿಯಬೇಕು ಮತ್ತು ಜೀವನವನ್ನು ರೂಪಿಸ್ಕೊಳ್ಬೇಕು ಎನ್ನುವಂತಹ ಸಲಹೆಯನ್ನು ಎಲ್ಲ ಮಕ್ಕಳಿಗೆ ನೀಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಜಮ್ಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರುಕ್ಮಿಣಿಬಾಯಿ ಪಂಡರಿನಾಥ್ ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಭಾಗವಹಿಸಿದರು. ಶಾಲೆಯ SDMC ಅಧ್ಯಕ್ಷರಾದ ಸಂತೋಷ್ ಗೋಪಾಲರಾವ್ ಮಾಲಿಪಾಟೀಲ್ ಹಾಗೂ सर्व सदस्यರು ಭಾಗವಹಿಸಿದರು. आता बोला व्हॉट्सअप कराय आता एवढं आता मोदीने जे हे करल्याचे आता डिजिटल मुळे थोडं तुम्ही थोडं असं तसं तुला शिकिता होऊन नाही. आता मी पण फोन पे करू शकते. मला अगोदर फोन वापरायचा आता मला शिकलो, मी फोन पे केले. पण माझी एक इच्छा आहे. काय आहे तुझी इच्छा सांग म्हटली. आता मी तर ग्रामपंचायतची अध्यक्ष हा, पण मला इच्छा आहे की आता तुम्ही ते गव्हर्नमेंटचे काम कोणची येवो जावो गावाला करा हवा ते काही करा, पण माझ्या शाळेमध्ये लहान मुलं आहेत. त्या मुलावाला आता जे मोदीने काढले डिजिटल त्यांचं तर त्यांनी हो मोठं समुद्र आहे, पण त्यांचं बी येईल तेव्हा येईल गावाला शाळेला हे कसं करावं. मग आता तुम्ही मला हे शिकलं, पण ह्याचं काहीतरी मोठं मला ते शाळेमध्ये देवा म्हणून माझी इच्छा आहे. मग तुझी इच्छा जेव्हा आहे तेव्हा करू. मग माझ्या मुलांनी बी मान्य केले. मग आता म्हणजे आता काय करावं सांग तुझ्या मनामध्ये काय. मला जसं याच्यामध्ये शिकलं होतं डिजिटल म्हणते काय मी तर तेवढं शिकली, पण ते डिजिटल माझ्या मुलाला थोडंसं खायला आता ते मोदीने तर तेवढं सगळं केलं. त्यांनी म्हणजे समुद्र आता पुरा त्यांनी समुद्र. आता त्या समुद्रामध्ये माझं तेवढं त्यांच्याकडे सेवा करून दिलाच्या जाणार समुद्रामध्ये पाण्याचं थेंब असल्यासारखं. म्हणून माझी इच्छा होती. आता डॉक्टर बाबासाहेब आंबेडकरने सांगितलं होतं की तुमच्याजवळ जर 2 रुपये असले तर 1 रुपये तुम्ही अन्न करता आणि 1 रुपये बुक घ्या. मग ते कसं करतात ते 2 रुपये बुक म्हणजे अन्न म्हणजे आपल्याला तेवढं 1 रुपयाचं अन्न खाऊन जगवायला, आणि जे बुक घेत होते ते बुक तुम्हाला शिकून पुढे तुम्हाला जगायला. म्हणून त्यांनी ಮಾರ್ಗದರ್ಶನವನ್ನು ಕೊಟ್ಟು ಈ ಭವ್ಯ ಭಾರತದ ಭವಿಷ್ಯ ಈ 4 ಗೋಡೆ ಒಳಗೆ ನಾವು ನೀವು ನಿರ್ಮಾಣ ಮಾಡಿ
ಬೀದರ್ ಜಿಲ್ಲೆ ಅಲ್ಲ, ಕರ್ನಾಟಕ ನಮಗೆ ನೋಡಿ ಅಂತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತುದಲ್ಲಿಗೆ ಸಕಲರಿಗೂ ವಂದಿಸುತ್ತಾ ಸುಮಾರು ಒಂದು 20 ನಿಮಿಷವನ್ನ ಸಮಯ ಕೊಟ್ರಿ. ಎಲ್ಲರಿಗೆ ಶುಭವಾಗ್ಲಿ, ಎಲ್ಲ ತಾಯಿ ತಂದೆ ಹೆಸರನ್ನು ಗಳಿಸಬೇಕು, ಕೀರ್ತಿ ಪತಾಕವನ್ನು ಹಾರಿಸಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ ಕ್ಲಾಸ್ ಬೇಡ, ಜೋರಾದ ಜೈ ಹಿಂದ್. ಜಿಲ್ಲೆಯ ಎಲ್ಲಾ ಶಿಕ್ಷಕರಿಗೆ ತರಬೇತಿ ಕೊಡುವಾಗ್ಲೂ ನೀವು ಯಾವ ರೀತಿ ಕೇಳಿದ್ರಿ ನಾವು ಅದೇ ರೀತಿ ಕೇಳ್ತಿದ್ವಿ. ಅವ್ರು ಒಂದ್ಸಲ ಅವ್ರ ಘಾಟಿಯಲ್ಲಿ ಹೋದ್ರು ಅಂತಂದ್ರೆ ಅಭಿಮಾನ ಒಳಗೆ ನೀವು ಕೊಡ್ಬೇಕು. ನಾನು ಒಂದು ವೇಳೆ ಸೋತರೆ ಮೇಲೆ ಸಾಯ್ತೀನಿ ಹೇಳಕ್ ಬರಲ್ಲ. ಒಂದು ವೇಳೆ ನಾನು ಕೇಳಕ್ ಬಂದ್ರೆ ಜೆಸಿಕಾ ಕಾಕ್ಸ್ ನನ್ನ ಹೆಸರಿಲ್ಲ ಚಾಲೆಂಜ್ ಮಾಡ್ತಾರೆ. ಒಬ್ಬ ಪುರುಷ, ಒಬ್ಬ ಮಹಿಳೆ ಮತ್ತು ಕಾಕ್ಸ್ ಎಟ್ ಎ ಟೈಮ್ ಹಾರಾಟ ಮಾಡಿದವರು ಎಲ್ಲಕ್ಕಿಂತ ಮೊದಲದಾಗಿ ಬಂದಿರ್ತಕ್ಕಂಥ ಕೆಳಗೆ ಕಾಕ್ಸ್ ವಿಮಾನವಾಗಿ ಕುಂತಿರ್ತಾರೆ. ಕುಂತಿದ ಮೇಲೆ ನೋಡ್ತಾರೆ, ನಿಜಕ್ಕೂ ತನ್ನ ಪಾದದಿಂದ ಪೈಲಟ್ ಅನ್ನು ನಡೆಸ್ತಾರೆ, ಪಾದದಿಂದಲೇ. ಸೊ ಹಾಗೆ ನಾಚಿಕೆ ಬರ್ಬೇಕು ನಮಗೆ. ಗೊತ್ತು ಓದವರಿಗೆ ಎಲ್ಲರಿಗೆ ನನ್ನ ಅಕ್ಷರಗಳು ಎಲ್ಲಿ ಹೋಗ್ತಾ ಇದ್ದಾವೆ, ನನ್ನ ಓದುವಿಕೆ ಎಲ್ಲ ಹೋಗ್ತಾ ಇದ್ದಾವೆ. ಅಲ್ಲಿ 2 ಕೈ ಕಣ್ಣುಗಳನ್ನು ಎಲ್ಲನೂ ಕೊಟ್ಟನು ಪರಮಾತ್ಮ. ನಾನು ಏನ್ ಕೊಡ್ತಾ ಇದ್ದೇನೆ, ನಾನು ಹೆಂಗ್ ಓದ್ತಾ ಇದ್ದೇನೆ, ಎಲ್ಲ ಇಷ್ಟಿದ್ದು ಕೂಡ ನಾನು ಹೆಂಗ್ ಓದ್ತಾ ಇದ್ದೇನೆ ಅಂತ ಆ ದೇವರ ಪರಮಾತ್ಮಗೆ ಕೃತಜ್ಞತೆ ಹೇಳೋಣ. ಡಾಕ್ಟರ್ ಒಂದ್ಸಲ 6 ಗಂಟೆ 7 ಗಂಟೆ ಯಾವುದು ICU ಒಳಗೆ ನಮಗಿಟ್ಟಾಗ ಆಕ್ಸಿಜನ್ ಹಚ್ಬೇಕಂತ ಹೇಳ್ತಾರೆ. ICU ಒಳಗಿಟ್ಟಾಗ 1 ಟ್ಯಾಂಕ್ ಆಕ್ಸಿಜನ್, 2 ಟ್ಯಾಂಕ್ ಆಕ್ಸಿಜನ್. ಆದರೆ ವಿದ್ಯಾರ್ಥಿ ಮಿತ್ರರೇ, ಸುಮಾರು 30,000 ಅಷ್ಟು ಆ ಆಕ್ಸಿಜನ್ ಟ್ಯಾಂಕಿಗಳು ಇರ್ತಾವಲ್ಲ, ಅಷ್ಟು ನಮಗೆ ಶ್ವಾಸ ತಗೊಳ್ಳಬೇಕು ನಮ್ಮ ಜೀವನದಲ್ಲಿ. ಇದು ಯಾರು ಕೊಟ್ಟಾರೆ? ದೇವರು. ಮತ್ತೆ ದೇವರಿಗೆ ಏನ್ ಕೊಡ್ತೇವೆ ನಾವು? ಏನೂ ಇಲ್ಲ. ಅದಕ್ಕೆ ತಾಯಿ ತಂದೆ ದೇವರು ನಮ್ಮ ಸಂಸ್ಕೃತಿಯನ್ನು ನೋಡಿದಾಗ ಅವರು 1 ದಿನ ICU ಒಳಗಿಟ್ಟಾಗ ನಮಗೆ ಎಷ್ಟು ಬಿಲ್ ಮಾಡ್ತಾರೆ. ಆ ದೇವ್ರು ಎಲ್ಲ ಆಕ್ಸಿಜನ್ ಬಂದ್ ಮಾಡಿದಾಗ ಯಾವ ಟ್ಯಾಂಕಿ ಹಾಕ್ತಾರೆ ನೋಡೋ ಡಾಕ್ಟರ್ ಹಚ್ತಾನೆ. ಸೊ ಹಾಗೆ ತನ್ನ ತಾಯಿ ತಂದೆಯರಿಗೆ ಮೊದಲನೇ ಪ್ರಣಾಮ, ಮೊದಲನೇ ದೃಷ್ಟಾಂತ, ಮೊದಲನೇ ಸಾಷ್ಟಾಂಗ ನಮನವನ್ನು ಕೊಡ್ರಿ. 2ನೇದು ಗುರುಗಳಿಗೆ ನಮಸ್ಕಾರ ಮಾಡೋದನ್ನು ತಪ್ಪಬೇಡ್ರಿ. 3ನೇದು ಎಂತ ದಿನ ಎಲ್ಲಿ ಹೋಯ್ತು ನನಗೆ ಚಿಂತೆ ಇಲ್ಲ, ನಾನು ಪುಸ್ತಕ ತೆರಲಾರ್ದ ದಿನ ಹೋಗ್ಬಾರ್ದು ಅಂತಕ್ಕಂಥ ಪ್ರಣವನ್ನು ತಟ್ರಿ. ಖಂಡಿತವಾಗಿ ಭವ್ಯ ಭಾರತದ ಒಳ್ಳೆ ಪ್ರಜೆಯಾಗಿ ನಾಳೆ ನೀವೇ ಈ ಕಂದುಗೋಳ ಒಳಗ ಹೆಸರುವಾಸಿ ಆಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಆ ಟಿವಿ ಒಳ್ಳೆ ಉಪಯೋಗವನ್ನು ಪಡೀರಿ. ಖಂಡಿತವಾಗಿ ನಮ್ಗೆ ಎಲ್ಲ ಮೇಷ್ಟ್ರುಗಳಾಯ್ತು ಎಲ್ಲರೂ, ಮತ್ತೆ ಟೆಕ್ನಿಷಿಯನ್ ಬೇಕಾಗಿದ್ದು ಕೂಡ ನಿಮಗೆ ಆಗ್ಲಿಲ್ಲ ಆಶಾ ಒಂದು ಅಂತ ಏನಾಯ್ತಂದ್ರೆ ಖಂಡಿತವಾಗಿ ನಮ್ಮ ಕಡೆ ಟೆಕ್ನಿಷಿಯನ್. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಬೀದರ್ ಹಾಗೂ ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ 2024 ಘೋಷವಾಕ್ಯ ಆತ್ಮಹತ್ಯೆ ನಿರೂಪಣೆಯನ್ನು ಬದಲಾಯಿಸೋಣ ಎನ್ನುವಂಥ ಘೋಷಣೆ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ಗೌರವಾನ್ವಿತರು ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾರೆ. ನಂತರ ಮಾತನಾಡಿರುವಂತಹ ಅವರು, ವಿದ್ಯಾರ್ಥಿಗಳು ಸಮಸ್ಯೆಗಳಿಗೆ ಒಳಗಾದಾಗ, ಈ ರೀತಿಯ ಸಮಸ್ಯೆಗಳಿಗೆ ಒಳಗಾದಾಗ ಸಹಜವಾಗಿ ಒಂದು ಆಪ್ತ ಸಮಾಲೋಚಕರ ಮತ್ತು ಮನೋವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೆ ಆತ್ಮಹತ್ಯೆಗೆ ಒಳಗಾಗಬಾರದು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಇಂದಿನ ಮಕ್ಕಳಿಗೆ ನ್ಯಾಯಾಧೀಶ PA ಬನ್ಸೋಡೆ ಅವರು ಹೇಳ್ತಾರೆ. ವಾಸ್ತವಿಕ ಹಾಗೂ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ಕಿರಣ್ ಎಂ ಪಾಟೀಲ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾ, ವಿದ್ಯಾರ್ಥಿಗಳು ಸಮಸ್ಯೆಗಳಿಗೆ ಒಳಗಾದಾಗ ಟೋಲ್ ಫ್ರೀ ನಂಬರ್ 14416ಗೆ ಕರೆಯನ್ನು ಮಾಡಿ ಸಲಹೆ ಪಡೆದುಕೊಳ್ಳಬಹುದು ಎಂದು ಹೇಳಿದರು. ಮನಸ್ಸಿನಲ್ಲಿ ಯಾವಾಗಲೂ ಧನಾತ್ಮಕ ಯೋಚನೆಗಳನ್ನು ಮಾಡಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಗೋವಿಂದ್ ತಾಂದ್ಲೆ, ಅತಿಥಿ ಉಪನ್ಯಾಸಕರಾದ ಜಿಲ್ಲಾ ಮಾನಸಿಕ ಮನೋವೈದ್ಯರಾದ ಡಾಕ್ಟರ್ ಅಮಲ್ ಶರೀಫ್ ರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾರೆ. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವಿರ್ಶೆಟ್ಟಿ ಚನ್ಶೆಟ್ಟಿ ಹಾಗೂ ಮನೋಶಾಸ್ತ್ರಜ್ಞರು, ಜಿಲ್ಲಾ ಮಾನಸಿಕ ವಿಭಾಗದ ಮಲ್ಲಿಕಾರ್ಜುನ್ ಗುಡ್ಡೆ ಅತಿಥಿಗಳಾಗಿ ವೇದಿಕೆ ಮೇಲೆ ಹಾಜರಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ಜಿಲ್ಲಾ ಮಾನಸಿಕ ವಿಭಾಗ ಭಾಷಣ ಆಪ್ತ ಸಮಾಲೋಚಕರಾಗಿರುವಂತಹ ರೇಣುಕಾ ನಡೆಸಿಕೊಟ್ರೆ, ನಿರೂಪಣೆಯನ್ನು ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಅನಿಲ್ ಕುಮಾರ್ ಜಾಧವ್ ಹಾಗೂ ವಂದನಾರ್ಪಣೆಯನ್ನು ಜಿಲ್ಲಾ ಮಾನಸಿಕ ವಿಭಾಗದ ಆಪ್ತ ಸಮಾಲೋಚಕರಾದ ಸೀಮಪ್ಪ ಸರ್ಕುರೆ ಅವರು ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಪರಶುರಾಮ್ ರಾಠೋಡ್, ಪ್ರಮೋದ್, ಶ್ರೀಮತಿ ಜ್ಯೋತಿ, ಭ್ರಮರಾಂಬ ದೇವಿ ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕುರಿತು ಅರಿವು ಮೂಡಿಸುವಂತಹ ಭಿತ್ತಿಪತ್ರಗಳನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. करते
ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಬೀದರ್ ಹಾಗೂ ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬೀದರ್ ತಮ್ಮೆಲ್ಲರ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿವಸ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಕಾರ್ಯಕ್ರಮವನ್ನು ಈ ತಮ್ಮ ಎಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರಾದ ಶೆಟ್ಟಿ ಅವರೇ, ಮಲ್ಲಿಕಾರ್ಜುನ್ ಗುಡ್ಡೆ ಅವರೇ, ತಾಂಡ್ಲೆ ಅವರೇ, ಅನಿಲ್ ಕುಮಾರ್ ಅವರೇ, ಸೀಮಪ್ಪ ಅವರೇ ಮತ್ತು ನಮ್ಮ ಸಪ್ತಗಿರಿ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು, ಗುರುಗಳು ಮತ್ತು ನಮ್ಮ ದೇಶದ ಭವಿಷ್ಯವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಮುಂದೆ ಸಾಗುವಂತಹ ಎಲ್ಲ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇದನ್ನ ನಾವು ಇವತ್ತಿನ ದಿವಸ ತಮ್ಮ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಮಾನ್ಯ ಗೌರವಾನ್ವಿತ ಜಡ್ಜ್ ಸಾಹೇಬ್ರು ಅವರಿಗೆ ಇನ್ನೊಂದು ಯಂತ್ರದಲ್ಲಿ ಅವರು ಬಿಡುವು ಮಾಡ್ಕೊಂಡು ಹೋಗ್ಬೇಕಾಯ್ತು. ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಏನು, ಇದರ ಒಂದು ಆಬ್ಜೆಕ್ಟಿವ್ಸ್ ಏನಿದೆ ಮತ್ತು ಇದರ ಹಿನ್ನೆಲೆ ಏನಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಘೋಷವಾಕ್ಯ ಅಂದ್ರೆ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯ ಘೋಷವಾಕ್ಯ ನಮ್ದು ಈ ಸಲದ ಘೋಷವಾಕ್ಯ ಅಂತಂದ್ರೆ ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸೋಣ ಅಂತ ಹೇಳ್ಬಿಟ್ಟು, ಚೇಂಜಿಂಗ್ ದ ನ್ಯಾರೇಟಿವ್ ಆನ್ ಸುಸೈಡ್ ಅಂತ ಹೇಳಿ. ದಿಸ್ ಇಸ್ ದ ಈ ಒಂದು ನಮ್ಮ ಘೋಷವಾಕ್ಯದೊಂದಿಗೆ ಇವತ್ತು ಈ ಒಂದು ಇದನ್ನ ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಇದನ್ನ ನಾವು ಆಚರಣೆ ಪ್ರತಿ 10ನೇ ಸೆಪ್ಟೆಂಬರ್ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಕಾರಣಾಂತರದಿಂದ ನಾವು ಈ ಒಂದು ವಾರದಲ್ಲಿ ಈ ಒಂದು ಎಲ್ಲಾ ಕಾರ್ಯಕ್ರಮಗಳನ್ನ ಎಲ್ಲಾ ಕಾಲೇಜು ಮಟ್ಟದಲ್ಲಿ, ಶಾಲೆ ಮಟ್ಟದಲ್ಲಿ, ಪಬ್ಲಿಕ್ ಪ್ಲೇಸಸ್ ನಲ್ಲಿ ಎಷ್ಟಾಯ್ತು ಅಷ್ಟು ಸಮಾಜದಲ್ಲಿ ನಾವು ಹೆಚ್ಚು ಹೆಚ್ಚು ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ನಾವು ನಮ್ಮ ಮಾನಸಿಕ ಇಲಾಖೆ, ಆರೋಗ್ಯ ಇಲಾಖೆ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೇವೆ. ಮೂಲ ಉದ್ದೇಶ ಇಷ್ಟೇ. ಇದು ಪ್ರತಿ ವರ್ಷ ನಾವು 10ನೇ ಸೆಪ್ಟೆಂಬರ್ಗೆ ಆಚರಣೆ ಮಾಡ್ತಾ ಇರೋದು ಕಾರಣ ಏನು ಅಂತಂದ್ರೆ, ನಮ್ಮ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಪೀಡಿಯಾಟ್ರಿಕ್ಸ್ ಫಾರ್ ಸುಸೈಡ್ ಪ್ರಿವೆನ್ಷನ್ ಹಾಗೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಏಜೆನ್ಸೀಸ್ 2003ನೇ ಇಸ್ವಿಯಲ್ಲಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನ ಶುರು ಮಾಡಿದ್ರು. ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಅಂತ ಹೇಳ್ಬಿಟ್ಟು ಇದನ್ನ ನಾವು ಕಾರ್ಯಕ್ರಮವನ್ನ ಮಾಡುವ ಉದ್ದೇಶ ಏನು ಅಂತಂದ್ರೆ, ಜನರಲ್ಲಿ ಹೆಚ್ಚು ಅರಿವು ಮೂಡಿಸಬೇಕು. ಆತ್ಮಹತ್ಯೆ ಒಂದು ಪರಿಹಾರವಲ್ಲ, ಆತ್ಮಹತ್ಯೆ ತಡೆಗಟ್ಟುವುದಕ್ಕೆ ನಾವು ಏನೇನು ಸಾಧನೆಗಳನ್ನ ನಾವು ಉಪಯೋಗಿಸ್ಬೇಕು, ಯಾವ ರೀತಿಯಾಗಿ ನಾವು ಇದನ್ನ ಸುಸೈಡ್ ಪ್ರಿವೆನ್ಷನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಏನೇನು ಕಾರ್ಯಕಲಾಪಗಳನ್ನು ಮಾಡಬೇಕು, ಏನ್ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸ್ಲಿಕ್ಕೆ, ಅವರ ಒಂದು ಮನೋಬಲವನ್ನ ಹೆಚ್ಚಿಸ್ಲಿಕ್ಕೆ ನಾವು ಏನು ಅರಿವು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ಒಂದು ರೂಪುರೇಷೆಗಳನ್ನ 2003ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಇದನ್ನ ಶುರು ಮಾಡಿದಾಗ ಆವಾಗಿನಿಂದ ಹಿಡ್ಕೊಂಡು ನಿರಂತರವಾಗಿ ನಾವು ಈ ಒಂದು ಸುಸೈಡ್ ಪ್ರಿವೆನ್ಷನ್ ಡೇ ಆಚರಣೆಯನ್ನ ಮಾಡ್ತಾ ಇರ್ತೀವಿ. ಈ ಒಂದು ಸುಸೈಡ್ ಬಗ್ಗೆ ತಮ್ಮೆಲ್ರಿಗೂ ಗೊತ್ತಿದೆ. ಸುಸೈಡ್ ಏನು ಅಂತ ನಾವು ಎಲ್ಲರೂ ಅರ್ತಿದ್ದೀರಿ, ಹೌದಾ ಇಲ್ಲ? ಸುಸೈಡ್ ಕೇಳಿರಿಲ್ಲ? ನಿಮ್ಮ ಯಾವ್ದಾದ್ರು ಒಂದು ಈ ಸನ್ನಿವೇಶಗಳನ್ನ ನೀವು ಅನುಭವಿಸಿದ್ದೀರಿ, ನೋಡಿದ್ದೀರಿ, ನಿಮ್ಮ ಅಕ್ಕಪಕ್ಕದಲ್ಲಾಗ್ಲಿ ಅಥವಾ ಸಮಾಚಾರಗಳಲ್ಲಿ ಎಲ್ಲ ನೀವು ನೋಡಿರ್ತೀರಿ, ನ್ಯೂಸ್, ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಕೇಳಿರ್ತೀರಿ ಸುಸೈಡ್. ಈಗ ರೀಸೆಂಟ್ಲಿ ನಿನ್ನೆ ತಾನೇ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಕೂಡ ಈ ಒಂದು ಘಟನೆ ನಡೆದಿದೆ. ವಿಷಾದಕರವಾದ ಸಂಗತಿ. ಈ ಒಂದು ವಿಶ್ವ ನನ್ನ ಪ್ರಕಾಶ್ ಅರ್ಜುನ ಬನ್ಸೋಡೆ ಸರ್ ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ, ಅವರಿಗೆ ತುಂಬಾ ಧನ್ಯವಾದ. ಈ ಕಾಲೇಜ್ದು ಪ್ರಿನ್ಸಿಪಲ್ ಶ್ರೀ ಗೋವಿಂದ ಡಿ ತಾಂದೋಲೆ ಸರ್, ಅವರಿಗೆ ತುಂಬಾ ಧನ್ಯವಾದ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ದೆನ್ ಇವತ್ತದು ಚೀಫ್ ಗೆಸ್ಟ್ ನನ್ನ DLO ಸರ್ ಡಾಕ್ಟರ್ ಕಿರಣ್ ಪಾಟೀಲ್ ಸರ್ ಗೆನೂ ತುಂಬಾ ಧನ್ಯವಾದ. ಸರ್ ತುಂಬಾ ಒಳ್ಳೆದ ರೀತಿಯಿಂದ ಹೇಳಿದ್ದಾರೆ ಕಿ ಸುಸೈಡ್ ಥಾಟ್ಸ್ ಬಂದ್ರೆ ಏನ್ ಮಾಡಬೇಕು. ಇವತ್ತದು ಮೇನ್ ಥೀಮ್ ಚೇಂಜಿಂಗ್ ದ ನರೇಟಿವ್. ಚೇಂಜಿಂಗ್ ದ ನರೇಟಿವ್ ಅಂತ ಏನು, ಯಾವುದು ಒಂದು ಘಟನೆ ನಡೀತದೆ, ಆ ಘಟನೆಗೆ ಯಾವ ರೀತಿ ನೀವು ಹೇಳ್ತೀರಾ, ಆ ರೀತಿ ಆ ಘಟನೆ ನಿಮ್ಮ ತಲೆಯಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾರು ಒಂದ್ ಜನ ಸತ್ ಹೋಗಿದ್ದಾರೆ, ನಿಮ್ಗೆ ಒಂದ್ ಜನ ಹೇಳ್ತಾರೆ ಅದು ಮರ್ಡರ್ ಆಗಿತ್ತು, ಹಿಂಗಾಯ್ತು ಹಂಗಾಯ್ತು ಎಲ್ಲ ಒಂದ್ ದೊಡ್ಡ ಕತೆ ಮಾಡ್ಕೊಂಡು ಹೇಳ್ತಾರೆ. ಸೊ ಯು ಥಿಂಕ್ ದಿಸ್ ಇಸ್ ಅ ಮರ್ಡರ್. ಇನ್ನೊಂದ್ ಜನ ಹೇಳ್ತಾರೆ
ಇಲ್ಲ ಅವರು ಸುಸೈಡ್ ಮಾಡ್ಕೊಂಡು ಸತ್ತು ಹೋಗಿದ್ದಾರೆ. Everyone is kind of smiling on my Kannada. This is the different part of Karnataka Kannada, so it is little different. हिंदी ठीक है. तो कुछ अगर एक इंसिडेंट हुआ है तो उस इंसिडेंट की स्टोरी क्या है, उस हिसाब से वो स्टोरी हमारे दिमाग में बैठ जाता है. अगर मर्डर है, कुछ उसके बारे में उसने मारा, ऐसे चीरा, ऐसे फाड़ा, उस तरीके से हमारे दिमाग में रहता है. अगर कोई सुसाइड किया है तो बोलेंगे कि बहुत बड़ा लूजर था, उसके पास हिम्मत ही नहीं थी, चुप जाके वहाँ पे उसने रेलवे स्टेशन के सामने मर गया. तो वो इंसिडेंट का स्टोरी हमारे दिमाग में वैसा रहता है. और अगर किसी ने बोला कि नहीं, अरे उसके पास तो बहुत हिम्मत थी, उसके पास क्या बोलते हैं, बहुत रिस्पेक्ट था, वो प्रॉब्लम से, कैसा ऐसा प्रॉब्लम मेरी जिंदगी में आ गया, इसलिए रेस्पेक्ट के लिए वो जाके उधर मर गया, ಗೊತ್ತಾಯ್ತು. ಸುಸೈಡ್ಗೆ ಅವರು ಲೂಸರ್ ಅಂತಾನೂ ಹೇಳ್ಬಹುದು, ಅಥವಾ ಅವ್ರ ಹತ್ರ ತುಂಬಾ ರೆಸ್ಪೆಕ್ಟ್ ಇತ್ತು, ರೆಸ್ಪೆಕ್ಟ್ ಹೋಯ್ತು ಅವ್ರದ್ದು, ಅದಕ್ಕೆ ಅವ್ರಿಗೆ तड़कोलिके आगलिल्ला, लोगों के सामने अपना शक्ल नहीं दिखाने हुआ, इसके वजह से वो मर गया. तो एक ही इंसिडेंट का अलग 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 स्टोरी हो सकता है. तो हमको ये देखना है कि असल स्टोरी क्या है. फॉर एग्जाम्पल, अगर किसी ने सुसाइड किया भी हो, किस रीजन से किया, अगर उसने ये स्टेप उठाया, हम उसको कैसे रोक सकते थे. नन रेस्पॉन्सिबिलिटी ಏನಿತ್ತು. ಸಿ, ಸುಸೈಡ್ ಇಸ್ ಪ್ರಿವೆಂಟಬಲ್. ಒಂದ್ ಜನ ನಾನು ಸತ್ ಹೋಗ್ಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಅವರು ಹೋಗಿ ಸತ್ ಹೋಗಲ್ಲ. ಸರ್ ಹೇಳ್ ರೀತಿ 1-2 ಮಿನಿಟ್ಸ್ ಯಾರು ಬಂದು ಅವ್ರ ಹತ್ರ ಮಾತಾಡಿದ್ರೆ ಡಿಸ್ಟ್ರಾಕ್ಟ್ ಆಗ್ತಾರೆ, ಆ ಸ್ಟೆಪ್ ತಗೊಳ್ಳಲ್ಲ. ಸೊ ಆ 2 ನಿಮಿಷ ನೀವು ಕೊಡ್ತೀರಾ? ಮತ್ತೆ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಯಾರಿಗೆ ಆ 2 ನಿಮಿಷ ಕೊಡ್ಬೇಕು? ಸೊ ಯಾರು ಈ ಸಿಂಪ್ಟಮ್ಸ್ ತೋರಿಸ್ತಾರೆ, ವಾರ್ನಿಂಗ್ ಸೈನ್ಸ್, ಅದು ನೀವು ನೋಡ್ಬೇಕು. ಈ ಒಂದ್ ದೊಡ್ಡ ಘಟನೆ, ನಿಮ್ಗೆ ತುಂಬಾ ಪ್ರೀತಿ ಇರೋದು ಒಂದ್ ಜನ, ನಿಮ್ ಅಪ್ಪ ಅಮ್ಮ ಇರಬಹುದು, ನಿಮ್ ಸಿಸ್ಟರ್ ಬ್ರದರ್ ಇರಬಹುದು, ನಿಮ್ಮ ಅಜ್ಜಿ ಅಜ್ಜ ಅವರು ಇರಬಹುದು, ನಿಮ್ ಯಾರಿಗೆ ಪ್ರೀತಿ ಮಾಡ್ತೀರಾ ಅವರು ಇರಬಹುದು, ನಿಮ್ಗೆ ಬಿಟ್ಟು ಹೋಗಿದ್ದಾರೆ ಅಥವಾ ಸತ್ ಹೋಗಿದ್ದಾರೆ, ನಿಮ್ ಎಕ್ಸಾಮ್ದಲ್ಲಿ ನಿಮ್ಗೆ ಮಾರ್ಕ್ಸ್ ಕಡಿಮೆ ಬಂತು ಅಥವಾ ನೀವು ಫೇಲ್ ಆಗಿದ್ದೀರಾ, ಬಿಸ್ನೆಸ್ ಲಾಸ್ ಆಯ್ತು, ಎಲ್ಲ ದುಡ್ಡು ಹೋಯ್ತು. ಸೊ ಯಾವುದು ಒಂದು ಮನುಷ್ಯದಲ್ಲಿ ಜೀವನ ಒಂದು ದೊಡ್ಡ घटना, एक बहुत बड़ा लाइफ इंसिडेंट किसी के इसमें हुआ है, तो हमको देखते रहना. स्पेशली ನೀವು ನೋಡಿದಿರಾ 10th स्टैंडर्ड रिजल्ट्स ಯಾವ ದಿನ ಇರ್ತದೆ ಅಲ್ಲ, सब लोग एकदम अलर्ट हो जाते हैं कि आज शायद बच्चे कुछ करेंगे, राइट, बिकॉज वी आर स्केर्ड. सेकेंड, ಯಾರು ಮನುಷ್ಯ ಮೊದಲ ಸತಿ ಯಾವಾಗೂ अटेम्प्ट ಮಾಡಿದ್ದಾರೆ, कोई भी एक बार अगर अटेम्प्ट करेंगे जिंदगी में, अपने आप को खत्म करने की कोशिश करेंगे, एक और बार ट्राई करने का चांसेस भी हाई रहता है. फिर कुछ लोग की बातों से कि कि मैं जिंदगी से तंग आ गया हूँ, या मुझे लगता है मैं इस जिंदगी में फंस गई हूँ, मुझे समझ में नहीं आ रहा मैं क्या करूँ, इतना कर्जा हो गया है कहाँ जाऊँ, या ऐसी बातें कि ये पूरा दुनिया ही वेस्ट है. तो इस तरह की बातें अगर कोई कर रहा है तो हमको थोड़ा उनसे और टाइम स्पेंड करना है कि क्यों ऐसा लग रहा है. कुछ लोग ऐसा बोलते हैं कि स्पेशली जो एज्ड रहते हैं कि मैं जाने के बाद तुम ये सब बच्चों का ख्याल रखना, इनडायरेक्टली, या अगर किसी के पास विरासत है, प्रॉपर्टी है, विल ಮಾಡ್ತಾರೆ, ನಾನು ಹೋಗಾದ್ಮೇಲೆ ಇದು प्रॉब्लम ಆಗಬಾರ್ದು ಅಂತ. या कभी कभी उनके व्यवहार में चेंज आ जाता है, सडन रोते, अकेला रखना शुरू करते. ಮೊದಲು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು, ಈಗ ಸೈಲೆಂಟ್ ಆಗಿದ್ದಾರೆ. किसी के साथ नहीं
बात करना चाहते हैं, अकेले रहते हैं, कोई फंक्शंस अटेंड नहीं कर रहे हैं, इधर खामोश करते हैं या अंदर बोलते हैं मुझे छोड़ो अकेले, मेरी जिंदगी में कुछ तो भी करूंगा। तो बिहेवियर में चेंज आ जाता है। कभी कभी उनका जैसा परफॉर्मेंस, अगर स्टूडेंट है स्कूल परफॉर्मेंस डिक्रीज होता है। अगर कोई ऑफिस में काम कर रहे हैं तो उनके ऑफिस में भी उनका जो परफॉर्मेंस है वो डिक्रीज हो जाता है। जैसे रेगुलर ऑफिस नहीं जा रहे हैं या अपना जो ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಹಾಗೂ ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ 2024 ಅಂಗವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಕಿರಣ್ ಎಂ ಪಾಟೀಲ್, ಜಿಲ್ಲಾ ಮಾನಸಿಕ ಆರೋಗ್ಯ ಅಧಿಕಾರಿ ಅವರೇ, ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ವೀರಶೆಟ್ಟಿ ಚಂದ್ರಶೆಟ್ಟಿ ಅವರೇ, ಮನೋಶಾಸ್ತ್ರಜ್ಞರಾದ ಮಲ್ಲಿಕಾರ್ಜುನ ಗುಡ್ಡೆ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆಯ ಪ್ರಾಚಾರ್ಯರೇ, ಎಲ್ಲ ಉಪನ್ಯಾಸ ವೃಂದವೇ ಮತ್ತು ವಿದ್ಯಾರ್ಥಿನಿಯರೇ, ಈ ದಿನ ಈ ಒಂದು ಆತ್ಮಹತ್ಯೆ ತಡೆಗಟ್ಟುವ ಕುರಿತು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। ನನಗೆ ಇದೀಗ ತಾನೇ ರೀಸೆಂಟಾಗಿ ಒಂದು ವರ್ಚುವಲ್ ಮೀಟಿಂಗ್ 11 ಗಂಟೆಗೆ ಅಟೆಂಡ್ ಆಗಬೇಕಂತ ನಿರ್ದೇಶನ ಬಂದಿದ್ದರಿಂದ ನಾನು ಕೇವಲ 2 ಮಾತನ್ನು ಹೇಳಿ ಈಗ ಒಂದು ಕಾರ್ಯಕ್ರಮ ಉದ್ಘಾಟಿಸಿ 2 ಮಾತನ್ನು ಹೇಳಿ ಹೋಗುವಂತ ಬಂದಿದ್ದೀನಿ। ಅರ್ಜೆಂಟಾಗಿ ಹೋಗಬೇಕಾಗಿದೆ, ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮುಂದೆ ನಮ್ಮ ಸಂಯೋಜಕರು ಮುಂದುವರಿಸ್ಕೊಂಡು ಹೋಗ್ತಾರೆ। ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಆತ್ಮಹತ್ಯೆ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು। ಜೀವನ ಅಂದರೆ ಒಂದು ಬಹಳ ಒಂದು ಜೀವನ ಅಂದರೆ ಒಂದು ಮೌಲ್ಯಯುತವಾದದ್ದು ಇರ್ತದೆ। ನಮ್ಮ ಜೀವನವನ್ನು ನಮ್ಮ ಅನುಕೂಲತಕ್ಕಾಗಿ ನಾವು ಜೀವನ ನಡೆಸ್ಕೊಂಡು ಹೋಗಬೇಕು। ಯಾವುದೇ ಒಂದು ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು। ಈ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅನೇಕ ಕಾರಣಗಳಿವೆ, ಬಟ್ ಯಾವುದೇ ಕಾರಣಕ್ಕೂ ಸಹಿತ ಅವುಗಳಿಗೆ ಪರಿಹಾರ ಇದ್ದೇ ಇರ್ತದೆ। ನಿಮಗೆ ಯಾವುದೇ ಮಾನಸಿಕ ಸಮಸ್ಯೆ ಇದ್ದಿರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು, ಒತ್ತಡ ಇರ್ಬೋದು, ಅವುಗಳನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಡಾಕ್ಟರ್ಸ್, ಮನೋವೈದ್ಯರು ಕೂಡ ಇದ್ದಾರೆ। ನಿಮಗೆ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ಜೀವಿಸಲಿಕ್ಕೆ ಪ್ರತಿಯೊಬ್ಬರ ಹಕ್ಕು ಇದೆ। ಭಾರತ ಸಂವಿಧಾನದ ಅನುಚ್ಛೇದ 21ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಜೀವಿಸುವ ಹಕ್ಕು ಇದೆ, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ। ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಯಾವ ವ್ಯಕ್ತಿಯು ಆತ್ಮಹತ್ಯೆ ಮಾಡಿಕೊಳ್ಬಾರ್ದು, ಆತ್ಮಸ್ಥೈರ್ಯ ಕಳ್ಕೊಳ್ಬಾರ್ದು। ಧೈರ್ಯದಿಂದ ನಾವು ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು। ಎಲ್ಲ ಸಮಸ್ಯೆಗಳನ್ನು ನಾವು ಧೈರ್ಯದಿಂದ ಎದುರಿಸಬೇಕು। ಈ ಮನುಷ್ಯನಿಗೆ ಸಮಸ್ಯೆಗಳು ಬರೋದು ಸಹಜ, ಆ ಸಮಸ್ಯೆಗಳನ್ನು ಎದುರಿಸಿ ಮೆಟ್ಟಿ ನಿಂತು ನಾವು ಜೀವನ ನಡೆಸ್ಕೊಂಡು ಹೋಗಬೇಕು। ಆ ಕಾರಣಕ್ಕಾಗಿ ಯಾರೂ ಕೂಡ ಜೀವನದಲ್ಲಿ ಒಂದು ಆತ್ಮಸ್ಥೈರ್ಯನ ಕಳ್ಕೊಬಾರ್ದು, ಕಾನ್ಫಿಡೆನ್ಸ್ ಯಾವಾಗಲೂ ಕಳ್ಕೊಬಾರ್ದು। ನಾವು ಕಾನ್ಫಿಡೆನ್ಸ್ ಇದ್ದರೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ। ಜೀವನ ಲೈಫ್ ಈಸ್ ವೆರಿ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತಾರೆ। ಅದಕ್ಕೆ ತಮ್ಮ ಜೀವನವನ್ನು, ತಮ್ಮ ಯಾವುದೇ ಸಮಸ್ಯೆ ಬಂದರೂ ಸಹಿತ ಅವುಗಳಿಗೆ ಪರಿಹಾರ ಇದ್ದೇ ಇರ್ತದೆ, ಪರಿಹಾರ ಕಂಡುಕೊಂಡು ತಮ್ಮ ಜೀವನವನ್ನು ಉಜ್ವಲಗೊಳಿಸ್ಬೇಕಂತ ಹೇಳುತ್ತೆ। ಇದರಲ್ಲಿ ಸಮಯ ಅಭಾವದ ನಾನು ಅರ್ಜೆಂಟಾಗಿ ಹೋಗಬೇಕಾಗಿದೆ, ದಯವಿಟ್ಟು ಕ್ಷಮಿಸಿ। ಇನ್ನೂ ಮತ್ತೆ ನಿಮ್ಮ ಕಾಲೇಜಲ್ಲಿ ಬೇರೆ ಕಾರ್ಯಕ್ರಮ ಮಾಡೋಣ। ನನಗೆ ಒಂದು ಈಗ ಅತಿ ಶೀಘ್ರತೆಯಲ್ಲಿ ಹೋಗಬೇಕಾದ್ರಿಂದ ಎಷ್ಟು ಹೇಳೋಣ ಮಾತು ಮುಗಿಸ್ತೇನೆ। ಜೈ ಜಗನ್ನಾಥ।
ಅವರಿಗೆ. ಧನ್ಯವಾದಗಳು. ಬಸವಧರ್ಮ ಪೀಠದ ಸ್ವಾಭಿಮಾನಿ ಶರಣರ ಬಳಗದ ವತಿಯಿಂದ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಂಬಿಕಾ ಮಹಿಳಾ ಗಣದ ವತಿಯಿಂದ ಅಕ್ಟೋಬರ್ 19 ಮತ್ತು 20ರಂದು ಶರಣಭೂಮಿ ಬಸವ ಕಲ್ಯಾಣದಲ್ಲಿ ಸ್ವಾಭಿಮಾನಿ ಕಲ್ಯಾಣ ಪರ್ವವನ್ನು ಆಯೋಜಿಸಲಾಗಿದೆ. ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 50,000ಕ್ಕೂ ಹೆಚ್ಚು ಶರಣರು ಪಾಲ್ಗೊಳ್ಳುತ್ತಾ ಇದ್ದಾರೆ ಎಂದು ಬೆಂಗಳೂರಿನ ಬಸವ ಗಂಗೋತ್ರಿ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಅಕ್ಟೋಬರ್ 19ರ ಬೆಳಿಗ್ಗೆ 11 ಗಂಟೆಗೆ ಉದ್ಘಾಟನಾ ಸಮಾರಂಭ, ಅಂದು ಬೆಳಿಗ್ಗೆ 5 ಗಂಟೆಗೆ ಸುಪ್ರಭಾತ ಸಮಯದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಬಸವ ಚಿಂತನ ಪ್ರಭೆ ಮೂಲಕ ವೇದಿಕೆಯ ದೈವೀಕರಣ ನಡೆಯಲಿದೆ. ಅಂದು ಸಾಯಂಕಾಲ 5 ಗಂಟೆಗೆ ಧರ್ಮ ಚಿಂತನ ಗೋಷ್ಠಿ 1 ಜರುಗಲಿದೆ ಅನ್ನುವಂಥ ಮಾತನ್ನು ಕೂಡ ಪೂಜ್ಯರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಅಕ್ಟೋಬರ್ 20ರಂದು ಬೆಳಿಗ್ಗೆ 8 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ, ಇಷ್ಟಲಿಂಗ ಪೂಜೆ ಹಾಗೂ ಬೆಳಿಗ್ಗೆ 10:30ಕ್ಕೆ ಶರಣ ವಂದನೆ, 770 ಶರಣರಿಗೆ ಶರಣಾರ್ಥಿ ಹೃದಯಸ್ಪರ್ಶಿ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 12ರಿಂದ 2ರವರೆಗೆ ಮಹಿಳಾ ಗೋಷ್ಠಿ, ಮಧ್ಯಾಹ್ನ 3ರಿಂದ 5ರವರೆಗೆ ಯುವ ಗೋಷ್ಠಿ ಹಾಗೂ ಸಾಯಂಕಾಲ ಸಮಾರೋಪ ಸಮಾರಂಭ ಜರುಗಲಿದೆ. ಆಗಮಿಸುವಂಥ ಸಾವಿರಾರು ಶರಣರಿಗೆ ಪ್ರಸಾದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಇರಲಿದೆ. ಆದ್ದರಿಂದ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಶ್ರೀಗಳು ಕರೆ ನೀಡಿದರು. ಬೀದರ್ ಬಸವ ಮಂಟಪದ ಸಂಚಾಲಕರು ಹಾಗೂ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಂಬಿಕಾ ಮಹಿಳಾ ಗಣದ ರಾಷ್ಟ್ರೀಯ ಅಧ್ಯಕ್ಷೆ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಅವರು ಮಾತನಾಡುತ್ತಾ, ಸ್ವಾಭಿಮಾನಿ ಕಲ್ಯಾಣ ಪರ್ವ ಅಂದರೆ ಇದೊಂದು ಕಲ್ಯಾಣದ ಹಬ್ಬ. ಪ್ರತಿಯೊಬ್ಬರೂ ಭಾಗವಹಿಸುವುದು ತಮ್ಮ ಆದ್ಯ ಕರ್ತವ್ಯ. ಮಹಿಳಾ ಗೋಷ್ಠಿಯಲ್ಲಿ ಮಹಿಳೆಯರ ಜ್ವಲಂತ ಸಮಸ್ಯೆಗಳು ಹಾಗೂ ಇತರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಹೇಳ್ತಾರೆ. ಹೀಗಾಗಿ ಶರಣ ಬಂಧುಗಳು ತನು, ಮನ, ಧನ, ಸಮಯ, ಅಭಿಮಾನ ದಾಸೋಹ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವಂಥ ಕೋರಿಕೆಯನ್ನು ಕೂಡ ಅವರು ಕೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವರಾಜ್ ಪಾಟೀಲ್ ಅತ್ತಿವಾಳ್, ಪ್ರಮುಖರಾದ ಬಸವಂತರಾವ್ ಬಿರಾದರ್, ರವಿಕಾಂತ್ ಬಿರಾದರ್, ಮಲ್ಲಿಕಾರ್ಜುನ್ ಬಿರಾದರ್, ಸಂಗಮ್, ಓಂ ಪ್ರಕಾಶ್ ರೊಟ್ಟೆ, ಕಲ್ಲಪ್ಪ ದೇಶಮುಖ್ ಸೇರಿದಂತೆ ಇನ್ನಿತರರು ಉಪಸ್ಥಿತರು. ಇದರಲ್ಲಿ ಮಹಿಳೆಯರು ಕೂಡ ನಿರ್ಮಲಾ ನಿಲಂಗೆ ಸೇರಿದಂತೆ ಇನ್ನಿತರ ತಾಯಂದಿರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕಲ್ಯಾಣ ಕರ್ನಾಟಕ ಶಿಕ್ಷಣ ವೇದಿಕೆ ಬೀದರ್ ವತಿಯಿಂದ ಲಕ್ಷ್ಮೀಕಾಂತ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಂದು ನಗರದ ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಮಾತನಾಡಿರುವಂತಹ ವೇದಿಕೆಯ ಮುಖಂಡರು, ನಮ್ಮ ಬಡ ಕಾರ್ಯಕರ್ತರ ಕೆಲಸವನ್ನು ಕೇವಲ 24 ಗಂಟೆಯೊಳಗಾಗಿ ಮಾಡಿಕೊಟ್ಟಿರುವಂತಹ ಶಿವಕುಮಾರ್ ಶೆಟ್ಕಾರ್ ಅವರು ಉತ್ತಮ ನಿರ್ದೇಶಕರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆಯೂ ಕೂಡ ಅವರು ಇದೇ ರೀತಿ ಸೇವೆ ಸಲ್ಲಿಸಬೇಕು. ಹೀಗಾಗಿ ಇಂದು ಅವರನ್ನು ಸನ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಸನ್ಮಾನ ಸ್ವೀಕರಿಸಿದ ಶೆಟ್ಕಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು ನಮಗೆ ಸಹಕಾರವನ್ನು ನೀಡಿದರೆ ಇನ್ನಷ್ಟು ಜನಸೇವೆ ಹಾಗೂ ರೋಗಿಗಳ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಂತಾಗುತ್ತದೆ. ಮುಂದೆಯೂ ಕೂಡ ಬಡವರ ಸೇವೆಯಲ್ಲಿ ನಿರತನಾಗುವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರಮುಖರಾಗಿರುವಂತಹ ಜಯರಾಜ್ ಇಸ್ಲಾಂಪುರ್, ತುಕಾರಾಮ್ ಬರೀದಾಬಾದ್, ಪಪ್ಪುರಾಜ್ ಇಸ್ಲಾಂಪುರ್, ತುಕಾರಾಮ್ ಚಿದ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ನಮ್ಮದು ಬ್ರಿನ್ಸ್ ಡೈರೆಕ್ಟರ್ ಆಗಿರೋಂಥ ಶಿವಕುಮಾರ್ ಶೆಟ್ಕಾರ್ ಸಾಹೇಬರಿಗೆ ಸನ್ಮಾನ ಮಾಡೋದು ಒಂದು ಉದ್ದೇಶ ಇತ್ತು. ನಮ್ಮ ಕಾರ್ಯಕರ್ತ ಬಂದಿನೊಬ್ಬ ಏನೋ ಒಂದು 2 ವರ್ಷದಿಂದ ಒಂದು ಕೆಲಸ ಪೆಂಡಿಂಗ್ ಇತ್ತು, ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಅದು ಮನ್ ಬಂದಾಗ ಒಂದು ಸರ್ ನನ್ನ ಒಂದು ತಕ್ಲೀಫ್ ಹಿಂಗೆ ಅದ ಅಂತ ಹೇಳಿದಾಗ 24 ಗಂಟೆದಾಗ ಕೆಲಸ ಮಾಡಿಕೊಟ್ರು. ಆಗ ಅದು ಕೆಲಸಲಿಂದ ಕಾರ್ಯಕರ್ತ ಭಾಳ ಖುಷಿ ಆದ. ಅಂದ್ರೆ ನನಗೆ 2 ವರ್ಷದಿಂದ ಓಡಾಡಿ ನಾ ತಕಾಸ್ ಹೋಗಿದ, ಅದು ಕೆಲಸನೇ ಆಗಿದ್ದಿಲ್ಲ. ಸಾಹೇಬ್ರಿಗೆ ನಾ ಗಮನಕ್ಕೆ ತರ್ತಿಗೆ 24 ಗಂಟೆದಾಗ ನಂಗೆ ಒಂದೊಂದು ಏನದಪ್ಪ ಅಂದ್ರೆ ನಾನು ತಕ್ಲೀಫ್ ಆಲರ್ಸಿಗೆ ನೋಡಿ ಕೆಲಸ ಮಾಡಿಕೊಟ್ರಮ್ಮ ಹುಮ್ಮಸ್ಸಾಗಿದ್ದೀನಿ ಕಾರ್ಯಕರ್ತ. ಅದೇ ನಿನ್ನ ಇವತ್ತು ಬಂದಿಲ್ಲ, ಆ್ಯಕ್ಚುಲಿ ಬರ್ದಾಗಿತ್ತು, ಏನೊಂದು ಕೆಲಸಲಿಂದ ಬರ್ಲಿಕ್ಕಾಗಿಲ್ಲ. ಈಗ ಅದೇ ನಮ್ಮ ಟೀಮ್ ಹೋಗಿ ಒಂದು ಥೋಡೆ ಒಳ್ಳೆ ಕೆಲಸ ಆಗ್ಯದ, ಅವ್ರಲಿಂದ ಒಳ್ಳೆ ನಿರೀಕ್ಷೆಕ್ಕೆ ಜನ ಕೆಲಸ ಮಾಡ್ರಂಬ ಉದ್ದೇಶಲಿಂದ ಒಂದು ಥೋಡೆ ಸನ್ಮಾನ ಮಾಡ್ರ ಅಂತ ಬಂದಿದ್ದೆವು. ಅದು ಕುರಿತಾಗಿ ಮತ್ತೇನಪ್ಪ ಅಂದ್ರೆ ಈಗ ಬ್ರಿನ್ಸ್ದಾಗ ಎಲ್ಲೋ ಯಾರೋ ಮಂದಿ ಏನೋ ಹೇಳ್ಕೊತ ನಡೆದವ. ಬಟ್ ನಮಗಂತೂ ಕೆಲಸ ಒಳ್ಳೇದು ಮಾಡ್ಯಾರ ಸರ್. ಆದಷ್ಟು ಮಟ್ಟಿಗೆ ಇನ್ನೊಂದು ಥೋಡೆ ಒಳ್ಳೇದು ಮಾಡತ್ತ ಹೋಗ್ರಿ. ಪೂರ ಸರ್ಕಾರ ನಿಮ್ಮ ಜೊತೆ ಅದ, ಜನ ನಿಮ್ಮ ಜೊತೆ ಅದ. ಈ ಹೋಗಳು ಏನು ಭೀ ಬರ್ತದ ತಲೆ ಕೆಡ್ಸ್ಕೊಂಡೇ ಕೆಲಸ ಮಾಡ್ರಿ. ಜನದ ಒಳ್ಳೆಯ ಸಂದೇಶ ಕೊಟ್ಟಿರಿ, ಒಂದು ಕೆಲಸ ಮಾಡಿರಿ ಅಂತ ನಮ್ದು ಏನೋ ಒಂದು ನಿಮ್ಮ ಸುದ್ದಿ ನಿಮ್ಗೆ ಇದು ಮಾಡ್ಬೇಕಂದ ಸಲಕ್ಕೆ ಉದ್ದೇಶಲಿ ಬಂದಿದ್ದೆವು. ಏನು ಭೀ ಅದಪ್ಪ ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡತ್ತೀರ ಅಂಬ ನಮ್ಮ ಗಮನಕ್ಕೆ ಬಂದದ. ಅದೇ ಅಂಬದಪ್ಪ ಅಂದ್ರೆ ಏನು ನಮ್ಮಿಂದ ಏನಾಯ್ತದ ನಮ್ಮ ಟೀಮ್ ಬಂದು ನಿಮ್ಗೆ ಸನ್ಮಾನ ಮಾಡ್ಯದ, ಅದು ಇದು ಮಾಡ್ಕೊರಿ. ಯಾರೋ ಕುಂದು ತೊಗೊಂಬರ್ತಾರೋ ಟೈಮ್ ಕೊಡ್ರಿ. ಟೈಮ್ ಕೊಟ್ಟು ಅದಕ್ಕೆ ಏನದಪ್ಪ ಅಂದ್ರೆ ಕುಂತಿ ಮಟ್ಟಿ ಆಲಿಸ್ರಿ. ಆಲಿಸ್ ಏನದೋ ಅದಕ್ಕೆ ಏನದ ತಕ್ಷಣ ಪರಿಹಾರ ಕೊಟ್ಟು ಇದು ಮಾಡಿಕೊಡ್ರಿ. ಮತ್ತೆಲ್ಲ ವರ್ಗ
ಎಲ್ಲ ಕಾಸ್ಟ್ ಹಿಂದುಳಿದ ವರ್ಗದರಾಗಲಿ ದಲಿತ ಆಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ ತೊಗೊಂಡಾಡ್ದಾರ. ಒಳ್ಳೆ ಚಿಕಿತ್ಸೆ ಸ್ಕೂಲ್ ಬ್ರಿನ್ಸ್ ಹಾಸ್ಪಿಟಲ್ಗೆ ಒಳ್ಳೆ ಹೆಸರದ. ಅದೇ ಹೆಸರು ಮುಂದೆ ಕಾಪಾಡ್ಕೊಂಡು ಹೋಗ್ಬಂದು ನಾವು ಒಂದೇ ಉದ್ದೇಶ, ಅದು ನಾವು ಒಂದೇ ರಿಕ್ವೆಸ್ಟ್ ಶೆಟ್ಕರ್ ಸಾಬ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ಹಾಸ್ಪಿಟ್ಲಲ್ಲಿ ಬರೋಂಥ ಎಲ್ಲರಿಗೆ ಒಳ್ಳೆ ಚಿಕಿತ್ಸೆ, ಯಾವುದೇ ಟೆಸ್ಟ್ಗಳಾಗಲಿ ಎಲ್ಲ ಲಭ್ಯ ಮಾಡ್ಲಿಕ್ಕೆ ನಾವು ಮತ್ತಿಷ್ಟು ಪ್ರಯತ್ನ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಮಾಡ್ತೀವಿ. ನಿಮ್ಮದೆಲ್ಲ ನಮಗೆ ಕೋಪ್ರೇಷನ್ ಇರಬೇಕು. ಹಾಸ್ಪಿಟ್ಲ್ ಇದ್ಮೇಲೆ ಇಷ್ಟು ದೊಡ್ಡ ಹಾಸ್ಪಿಟ್ಲೆ ಸಣ್ಣ ಪುಟ್ಟ ಒಂದೊಂದು ಏನೋ ಮಿಸ್ಟೇಕ್ಸ್ ಆಗಿರ್ತವೆ, ಅದು ಏನಿದ್ರು ನಾವು ಸರಿಪಡಿಸಿ ಇದಕ್ಕೆ ಬ್ರಿಮ್ಸ್ಗೆ ಒಂದು ಮಾದರಿ ಹಾಸ್ಪಿಟಲ್ ಮಾಡಿ ತೋರಿಸ್ಬೇಕಂತ ನಮ್ಮದೊಂದು ಇಚ್ಛೆ ಇದೆ, ಮಾಡಿ ತೋರಿಸ್ತೀವಿ. ನಮಸ್ಕಾರ, ಥ್ಯಾಂಕ್ ಯು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.